ಸಂವಿಧಾನ ಬಳಗ ಅಧ್ಯಕ್ಷರಾದ ಜಯಕಾಂತ್ ಚಾಲುಕ್ಯರವರ ನೇತೃತ್ವದಲ್ಲಿ ಪತ್ರಿಕಾಗೋಷ್ಠಿ. ಉಪಾಧ್ಯಕ್ಷರಾದ ಕಣ್ವೆ ರಾಮು, ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ಆರ್ ಜಯಚಂದ್ರು ರವರು ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಜಯಕಾಂತ್ ರವರು, ಛಲವಾದಿ ನಾರಾಯಣಸ್ವಾಮಿ ರವರು ದಲಿತ ನಾಯಕರನ್ನು ಹೀಯಾಳಿಸಿ ಮಾತನಾಡಿರುವುದನ್ನು ನೀವು ಕೂಡಲೇ ಕ್ಷಮೆ ಯಾಚಿಸಬೇಕೆಂದು ಆಗ್ರಹಿಸಿದರು. ದಲಿತ ಸಂಘಟನೆ ಮುಖಂಡರು, ನಮಗೆ ನೋವಾಗಿದೆ, ಕೀಳಾಗಿ ಮಾತನಾಡುವುದರ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋ ವೈರಲ್ ಆಗಿದೆ. ನೀವು ಕೂಡಲೇ ದಲಿತ ಮುಖಂಡರನ್ನು ಕ್ಷಮೆ ಯಾಚಿಸಬೇಕು, ಇಲ್ಲವಾದರೆ ಉಗ್ರವಾದ ಹೋರಾಟ ನಡೆಸಬೇಕೆಂದು ಎಚ್ಚರಿಸಿದರು. ಏನು ಸರ್ ಉದ್ದೇಶ? ತುರ್ತಾಗಿ ನಾವು ಏನು ಉದ್ದೇಶ ಕರೆದಿದ್ದೀವಿ ಅಂತಂದರೆ, ಮೊನ್ನೆ ನಡೆದಂಥ ದಲಿತರ ಸ್ವಾಭಿಮಾನಿ ಪ್ರತಿಭಟನಾ ಸಮಾವೇಶದ ಬಗ್ಗೆ ನಮ್ಮ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರು, ನಮ್ಮ ಸಮುದಾಯದ ನಾಯಕರು ಆದಂಥ ಶ್ರೀಯುತ ಛಲವಾದಿ ನಾರಾಯಣಸ್ವಾಮಿರವರು ಮೊನ್ನೆ ನಡೆದ ಸಮಾವೇಶಕ್ಕೆ ಜನಗಳನ್ನ ದಲಿತ ಸಂಘಟನೆಗಳು ಪ್ಯಾಕೇಜ್ ಗಿರಾಕಿಗಳು ಅಂತೇಳಿ ನಿಂದನೆ ಮಾಡಿದಂಥ ಒಂದು ವಿಡಿಯೋನ ಪ್ರೆಸ್ ನ್ಯೂಸ್ನಲ್ಲಿ ನಾನು ನೋಡಿದೆ. ಆ ವಿಚಾರವಾಗಿ ಇವತ್ತು ನಾನು ಪತ್ರಿಕಾಗೋಷ್ಠಿನ ತಮ್ಮನ್ನು ಕರೆದಿರೋ ಉದ್ದೇಶ ಆಗಿದೆ. ಏನು ಛಲವಾದಿ ನಾರಾಯಣಸ್ವಾಮಿಯವರು ದಲಿತ ಸಂಘಟನೆಯವರ ಕೆಲವು ಸಂಘಟನೆ ಅಂದರೆ ಯಾವ ಸಂಘಟನೆಯವರು ಪ್ಯಾಕೇಜ್ ಕೆಲಸ ಮಾಡಿದ್ದಾರೆ ಅನ್ನೋದನ್ನು ನಿರೂಪಿಸಬೇಕು. ನೀವು ಒಂದು ಉನ್ನತ ಸ್ಥಾನದಲ್ಲಿರ್ತಕ್ಕಂಥವರು ಏನು ದಲಿತ ಸಂಘಟನೆಗಳನ್ನ ಹೀಯಾಳಿಸಿ ಮಾತಾಡಿದ್ದೀರೋ, ತಕ್ಷಣ ನೀವು ಕ್ಷಮೆ ಕೇಳದೆ ಹೋದರೆ ದಲಿತ ಸಂಘಟನೆಗಳು ಒಗ್ಗೂಡಿ ತಮ್ಮ ಮನೆಯನ್ನು ಮುತ್ತಿಗೆ ಆಗಬೇಕಾಯ್ತದೆ ಅಂತ ಒಂದು ಎಚ್ಚರಿಕೆಯನ್ನು ಹೇಳಲಿಕ್ಕೆ ಇವತ್ತು ಒಂದು ಪತ್ರಿಕಾಗೋಷ್ಠಿನ ಕರೆದಿದ್ದೇನೆ. ಸರ್, ಸುಮ್ಮನೆ ಏನಕ್ಕೆ ಸರ್ ಆರೋಪ ಮಾಡ್ತಾ ಇದ್ದಾರೆ? ಅವರು ಒಬ್ಬರು ದಲಿತ ಮುಖಂಡರಾಗಿದ್ದಾರೆ. ದಲಿತ ಮುಖಂಡರಿಗಿಂತ ಹೆಚ್ಚಾಗಿ ಒಂದು ವಿರೋಧ ಪಕ್ಷದಲ್ಲಿ ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕರಾಗಿ ಆ ಮಾತನ್ನು ಏನು ಕೇಳಿದ್ರು ಅಂತ ನೀವು ಅವರನ್ನು ಕೇಳಬೇಕು, ನಮ್ಮನ್ನೆಲ್ಲ ಕೇಳೋದು. ಇವತ್ತು ದಲಿತ ಸಂಘಟನೆಗಳು ಯಾವ ಪರಿಸ್ಥಿತಿಗಿದ್ದಾವೆ ಅನ್ನೋದು, ಒಬ್ಬ ದಲಿತ ನಾಯಕನ ಒಂದು ಕಚೇರಿ ಇವತ್ತು ಬೆಂಗಳೂರು ಸಿಟಿನಲ್ಲಿ ಇಲ್ಲ, ಒಂದು ಆಫೀಸ್ ತೆಗೆದು ಸಂಘಟನೆ ಮಾಡೋ ಶಕ್ತಿ ನಮ್ಮಲ್ಲಿ ಇಲ್ಲ ಅಂದಮೇಲೆ ಯಾವ ಪ್ಯಾಕೇಜ್ ಗುರಿಯಾಗ್ತಾರೆ? ಹಾಗಾದರೆ ಇವರು ಬಿಜೆಪಿಯ ವಿರೋಧ ಪಕ್ಷವಾಗಿರ್ತಕ್ಕಂಥ ಪಕ್ಷಗಳಲ್ಲಿರ್ತಕ್ಕಂಥ ದಲಿತ ನಾಯಕರುಗಳನ್ನ ಹೀಯಾಳಿಸೋಕ್ಕೋಸ್ಕರ, ಟೀಕೆ ಮಾಡೋಕ್ಕೋಸ್ಕರ, ಇಲ್ಲದೇ ವಿಚಾರ ಮಾತಾಡೋಕ್ಕೋಸ್ಕರ ಇವ್ರನ್ನ ಪ್ಯಾಕೇಜ್ ತಗೊಂಡಿದೆ ಬಿಜೆಪಿ. ಯಾರು? ಛಲವಾದಿ ನಾರಾಯಣಸ್ವಾಮಿ ಅವ್ರನ್ನ. ಇನ್ನೊಂದು ಮಾತು ಹೇಳ್ತಾರೆ, ಮಹದೇವಪ್ಪನವರು ಸಿದ್ದರಾಮಯ್ಯನವರ ಕೈಗೊಂಬೆ, ಅವರು ಏನಿದ್ರು ಬೇರೆ ಪಕ್ಷ, ಆ ಪಕ್ಷದಲ್ಲಿ ಅವ್ರೇನು ಅಧಿಕಾರ ನಡೆಯೋದಿಲ್ಲ ಅಂತ ಹೇಳ್ತಾರೆ. ಅವರು ಯಾವುದೇ ಕಾರಣಕ್ಕೂ ಯಾರದೇ ಕೈಕಾಲು ಹಿಡಿದು ಅಧಿಕಾರಕ್ಕೆ ಬಂದವರಲ್ಲ ಸ್ವಾಮಿ. ಯಾರ ಚಡ್ಡಿನೂ ಹೊತ್ತು ಅವರು ಸಮಾಜ ಕಲ್ಯಾಣ ಇಲಾಖೆ ಮಿನಿಸ್ಟರ್ ಆದವರಲ್ಲ. 5-6 ಮಿನಿಸ್ಟರ್ ಎಲ್ಲ ಇಲಾಖೆನಲ್ಲೂ ಆಗಿದ್ದಾರೆ. ನಾವು ಮಹದೇವಪ್ಪ ಅವರು ಆ ಜಾತಿ ಬೆಂಬಲ, ಇಡೀ ರಾಜ್ಯದಲ್ಲಿ ದಲಿತ ಸಮುದಾಯ ಇದೆ ಅನ್ನೋ ಜನಾಂಗದ ಕೋಟದಲ್ಲಿ ಆಗಿದ್ದಾರೆ ಅವರು. ನೀವು ನಾಳೆ ದಿನ ಆಗಬೇಕಾದ್ರೂ ಜಾತಿ ಹೆಸರೇ ಆಗಬೇಕೆ ಹೊರತು ಛಲವಾದಿ ನಾರಾಯಣಸ್ವಾಮಿ ಹೆಸರಲ್ಲಿ ಆಗೋಕ್ಕೆ ಸಾಧ್ಯನೇ ಇಲ್ಲ. ನೀವು ದಯವಿಟ್ಟು ಆ ಮಾತನ್ನು ವಾಪಸ್ ತಗೊಳ್ಳಿ. ಅವ್ರು ಏನಾರು ಆಗಿರಲಿ, ಇವತ್ತು ನೀವೇನೋ ದಲಿತ ಸಂಘಟನೆಗಳು ಪ್ಯಾಕೇಜ್ ಗಿರಾಕಿ ಅಂತಿದ್ದೀರೋ, ನಾಳೆ 24 ಗಂಟೆಯಲ್ಲಿ ನೀವು ಕ್ಷಮೆ ಯಾಚಿಸಲಿಲ್ಲ ಅಂತಂದರೆ ನಾವು ನಿಮ್ಮ ಮುತ್ತಿಗೆ ಆಗಬೇಕಾಯ್ತದೆ.